ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಏಪ್ರಿಲ್ 12, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲೇ ಆರ್ಟಿಕಲ್ ಅನ್ನು ತೆಗೆದುಕೊಳ್ಳುವಂಥದ್ದಾದರೆ, ಗವರ್ಮೆಂಟ್ ಅನ್ವೇಲ್ಸ್ ₹3,954 crore ಡ್ರಾಫ್ಟ್ ಪಾಲಿಸಿ ಟು ಡ್ರೈವ್ ಎಲೆಕ್ಟ್ರಿಕ್ ವೆಹಿಕಲ್ ಅಡಾಪ್ಷನ್, ಕರ್ಬ್ ಪೊಲ್ಯೂಷನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, GS ಪೇಪರ್ 3 ನಡಿನಲ್ಲಿ ಪೊಲ್ಯೂಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಹಾಗೂ ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಕನೆಕ್ಟ್ ಮಾಡ್ಬೋದು. ಡೆಲ್ಲಿನಲ್ಲಿ ಪೊಲ್ಯೂಷನ್ ಹೆಚ್ಚಾಗ್ತಾ ಇರುವಂಥ ಹಂತದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸಂಬಂಧಪಟ್ಟಂಥ ಒಂದು ಪಾಲಿಸಿಯನ್ನು ತೆಗೆದುಕೊಂಡು ಬರ್ತಿದ್ದಾರೆ. ಇದಕ್ಕಾಗಿ ಒಂದು ಡ್ರಾಫ್ಟನ್ನು ಅನೌನ್ಸ್ ಮಾಡಿದರೆ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ 2026 ಕಾಣ್ಬೋದು. ಇಲ್ಲಿ ಒಂದು ಪೊಲ್ಯೂಷನನ್ನು ರೆಡ್ಯೂಸ್ ಮಾಡಬೇಕು ಅನ್ನುವಂಥ ಇಂಟೆನ್ಷನನ್ನು ಇಟ್ಕೊಂಡಿದ್ದಾರೆ ಹಾಗೂ ಕ್ಲೀನ್ ಮೊಬಿಲಿಟಿಯನ್ನು ಪ್ರಮೋಟ್ ಮಾಡ್ತಕ್ಕಂಥ ಹಂತದಲ್ಲಿ ಇಲ್ಲೊಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ. 2027 ಒಳಗಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್, ಅದರಲ್ಲೂ 3 ವೀಲರ್ಸನ್ನು ರೀಚ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇವಲ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಅವೈಲೇಬಲ್ ಇರಬೇಕು ಅನ್ನುವಂಥ ಟಾರ್ಗೆಟನ್ನು ಕಾಣ್ಬೋದು. ಇಲ್ಲಿ 2028 2 ವೀಲರ್ಸ್ಗಳು ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಒಂದು ಮೋಡನ್ನು ಹೊಂದಿರಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇನ್ಸೆಂಟಿವ್ಸ್ಗಳನ್ನು ಕೊಡ್ತಾ ಇದ್ದಾರೆ. 100% ಎಕ್ಸಂಪ್ಷನನ್ನು ಮಾಡ್ತಾ ಇದ್ದಾರೆ. ರೋಡ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ರಿಜಿಸ್ಟ್ರೇಷನ್ ಫೀಸ್ ನಡೆಯಲ್ಲಿ ಒಂದು ಎಕ್ಸಂಪ್ಷನನ್ನು ಕಾಣ್ತಾ ಇರ್ಬೋದು. ವೆಹಿಕಲ್ ಸ್ಕ್ರ್ಯಾಪೇಜ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಇನ್ಸೆಂಟಿವ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತಹ ಮೇಜರ್ ಚಾಲೆಂಜ್ ಅಂದರೆ ಚಾರ್ಜಿಂಗ್ ಸ್ಟೇಷನ್ಸ್ಗಳಾಗಿರ್ಬೋದು. ಬ್ಯಾಟ್ರಿಗಳ ಒಂದು ಅವೈಲಬಿಲಿಟಿ ಬಿಗ್ಗೆಸ್ಟ್ ಕನ್ಸರ್ನನ್ನು ವ್ಯಕ್ತಪಡಿಸುತ್ತೆ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲೂ ಸಹ ಒಂದು ಪುಷನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನಡಿನಲ್ಲೂ ಸಹ ಎಲೆಕ್ಟ್ರಿಫಿಕೇಷನ್ನ ತರಲಿಕ್ಕೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಇಲ್ಲಿ ಸರ್ಕಾರದ ಒಂದು ರೆಸ್ಪಾನ್ಸಿಬಿಲಿಟಿ ಯಾವ ರೀತಿಯಾಗಿದೆ ಪೊಲ್ಯೂಷನನ್ನು ಕರ್ಬ್ ಮಾಡ್ತಕ್ಕಂಥ ಹಂತದಲ್ಲಿ ಅಂತ ನಾವು ಗಮನ ಹರಿಸ್ಬೋದು. ಯಾವ ರೀತಿಯಾಗಿ ಒಂದು ಇಂಟೆನ್ಸಿವ್ ಆಗಿರುವಂತಹ ಇಂಪ್ಲಿಮೆಂಟೇಷನನ್ನು ಮಾಡ್ತಾ ಇದ್ದಾರೆ. ಇವಾಗ ಇನ್ಸೆಂಟಿವ್ಸನ್ನು ಕೊಡ್ತಾ ಇದ್ದಾರೆ ಅಥವಾ ಸಬ್ಸಿಡೀಸ್ಗಳನ್ನು ಒದಗಿಸ್ತಾ ಇದ್ದಾರೆ ಅಂತಂದರೆ DBT ಮುಖಾಂತರ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಮುಖಾಂತರ ವ್ಯಕ್ತಿಗೆ ಅವೈಲೇಬಲ್ ಇರುವಂತೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಮೊದಲು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಸಾಕಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಇದನ್ನು ಕನೆಕ್ಟ್ ಮಾಡುವಂತಹ ಯೋಜನೆ ಅಂದರೆ ಫೇಮ್ ಯೋಜನೆಯನ್ನು 2 ಫೇಸ್ನಲ್ಲಿ ನಾವು ಕಾಣಬಹುದು. ಫೇಮ್ ಅಂತಂದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನುವಂಥದ್ದಾಗಿ. ನೋಡಲ್ ಮಿನಿಸ್ಟ್ರಿಯಲ್ಲಿ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಅಂತ ಹೇಳ್ಬೋದು. ಇಲ್ಲಿರುವಂತಹ ಇಂಪಾರ್ಟೆನ್ಸ್ ಏನಿದೆ, ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಪರ್ಚೇಸ್ ಮಾಡ್ತಕ್ಕಂಥ ಹಂತದಲ್ಲಿ, ಅದರಲ್ಲೂ ಇವಾಗ ಬಸ್ಸಸ್ ಆಗಿರ್ಬೋದು, 2 ವೀಲರ್ಸ್ಗಳಾಗಿರ್ಬೋದು, 3 ವೀಲರ್ಸ್ಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ಸೆಂಟಿವ್ಸನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ಸೆಕೆಂಡ್ ಫೇಸ್ ನಡೆಯಲ್ಲಿ ನಾವು ಬ್ಯಾಟರಿ ಕೆಪಾಸಿಟಿ ಆಧಾರದ ಮೇಲೆ, ಅದರಲ್ಲೂ ಚಾರ್ಜಿಂಗ್ ಸ್ಟೇಷನ್ಗೆ ಸಂಬಂಧಪಟ್ಟಂತೆ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ. ಇದನ್ನು ಹೊರತುಪಡಿಸಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ನಡಿನಲ್ಲೂ ಸಹ ಬ್ಯಾಟ್ರೀಸ್ಗಳನ್ನು ಪ್ರೊಕ್ಯೂರ್ ಮಾಡ್ತಕ್ಕಂಥ ಹಂತದಲ್ಲಿ ಸರ್ಕಾರನೂ ಸಹ ಒಂದು ಡೊಮೆಸ್ಟಿಕ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗನ್ನು ಬೂಸ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲೀಥಿಯಂ ಅಯಾನ್ ಅಲ್ಟರ್ನೇಟಿವನ್ನು ತೆಗೆದುಕೊಂಡು ಬರಬೇಕು ಅನ್ನುವಂತಹ ಆಧಾರದ ಮೇಲೆ ಸ್ಟೋರೇಜ್ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಹಂತದಲ್ಲಿ ಸರ್ಕಾರ ಫೋಕಸನ್ನು ಮಾಡಿದೆ ಅಂತ ಹೇಳ್ಬೋದು. ಇವಾಗ ವೆಹಿಕಲ್ ಸ್ಕ್ರ್ಯಾಪೇಜ್ ಪಾಲಿಸಿಯನ್ನು ಸಹ ತೆಗೆದುಕೊಂಡು ಬಂದಿದೆ. 2021 ವೆಹಿಕಲ್ ಸ್ಕ್ರ್ಯಾಪೇಜ್ ಪಾಲಿಸಿಯ ಮುಖಾಂತರ ಪೊಲ್ಯೂಟಿಂಗ್ ವೆಹಿಕಲ್ಸ್ಗಳನ್ನು ರಿಮೂವ್ ಮಾಡಬೇಕು ಅಂತ. ಸ್ಕ್ರ್ಯಾಪ್ ಮಾಡಿರ್ತಕ್ಕಂಥ ಸರ್ಟಿಫಿಕೇಷನನ್ನು ಹೊಂದಿದ್ದೆ ಆದರೆ ಅವರು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಪರ್ಚೇಸ್ ಮಾಡ್ತಕ್ಕಂಥ ಹಂತದಲ್ಲಿ ಡಿಸ್ಕೌಂಟನ್ನು ಕೊಡಲಾಗುತ್ತೆ ಹಾಗೂ ಟ್ಯಾಕ್ಸ್ ನಡಿನಲ್ಲೂ ಸಹ ಕನ್ಸೆಷನ್ಸ್ಗಳನ್ನು ಅವರು ತೆಗೆದುಕೊಳ್ತಾರೆ. ಇವಾಗ ಈ ಮೊದಲು ಫೇಮ್ ಯೋಜನೆ ಇತ್ತಲ್ಲ, ಇವಾಗ ಪ್ರಸ್ತುತವಾಗಿ PM E-ಡ್ರೈವ್ ಸ್ಕೀಮನ್ನು ಕಾಣ್ಬೋದು. ಸ್ವಲ್ಪ ರಿಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಫೇಮನ್ನು ಗ್ರ್ಯಾಜುವಲಿ ರಿಪ್ಲೇಸ್ ಮಾಡೋದ್ರ ಮುಖಾಂತರ PM E-ಡ್ರೈವ್ ಸ್ಕೀಮನ್ನು ಕಾಣ್ತಾ ಇದ್ದೇವೆ. ಇದು ಯಾವ ರೀತಿಯಾಗಿ ಸಪೋರ್ಟನ್ನು ಮಾಡುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಅಡಾಪ್ಷನ್ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ ಹಾಗೂ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನಡಿನಲ್ಲೂ ಸಹ ಒಂದು ಎಲೆಕ್ಟ್ರಿಫಿಕೇಷನನ್ನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಿದೆ. ಈ ಒಂದು ಯೋಜನೆ ವೆರಿ ವೆರಿ ಇಂಪಾರ್ಟೆಂಟ್. PM E-ಡ್ರೈವ್ ಅಂದರೆ ಏನು ಅನ್ನುವಂಥ ಕ್ಲಾರಿಟಿ ನಿಮಗೆ ಗೊತ್ತಿರಲಿ. ಇಲ್ಲಿ ಬೇರೆ ಬೇರೆ ಸ್ಟೇಟ್ಸ್ಗಳು ಸಹ ಕೆಲವೊಂದಿಷ್ಟು ಪಾಲಿಸೀಸನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ನ್ಯಾಷನಲ್ ಲೆವೆಲಲ್ಲಿ ಇರುವಂಥ ಒಂದು ಪಾಲಿಸಿಯನ್ನು ನಾವು ಕಂಡ್ವಿ. ಇವಾಗ ಬೇರೆ ಬೇರೆ ಸ್ಟೇಟ್ಸ್ಗಳು ಏನು ಮಾಡ್ತಾ ಇದ್ದಾವೆ, ಅಲ್ಲಿನೂ ಸಹ ಒಂದು ಪಾಲಿಸಿಯನ್ನು ತೆಗೆದುಕೊಂಡು ಬರಬೇಕು ಅಂದರೆ ಒಂದು ಸರಿಯಾದಂತಹ ಟ್ಯಾಕ್ಸ್ ಎಕ್ಸಂಪ್ಷನ್ ಆಗಿರ್ಬೋದು, ಇನ್ಸೆಂಟಿವ್ಸ್ಗಳನ್ನು ಒದಗಿಸಬೇಕು, ಚಾರ್ಜಿಂಗ್ ಸ್ಟೇಷನ್ಗೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಸ್ವಲ್ಪ ಎಕ್ಸ್ಟ್ರಾ ಕನ್ಸೆಷನನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲೂ ಸಹ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿಯನ್ನು ಕಾಣ್ತಾ ಇದ್ದಾವೆ. ತಮಿಳುನಾಡಲ್ಲಿ ನೋಡ್ಬೋದು, ಮಹಾರಾಷ್ಟ್ರದಲ್ಲಿ ಇರ್ಬೋದು ಹಾಗೂ ಇವಾಗ ಡೆಲ್ಲಿನಲ್ಲಿ ಕಾಣ್ತಾ ಇದ್ದಾವೆ. ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇನಿಷಿಯೇಟಿವ್ಗೆ ಸಂಬಂಧಪಟ್ಟಂತೆಯೂ ಸಹ ಪಬ್ಲಿಕ್ ಚಾರ್ಜಿಂಗ್ ಸ್ಟೇಷನ್ಸ್ಗಳಾಗಿರ್ಬೋದು, ಅದರಲ್ಲೂ ಬ್ಯಾಟ್ರಿಗೆ ಸಂಬಂಧಪಟ್ಟಂತೆಯೂ ಸಹ ನೀತಿ ಆಯೋಗ ಒಂದು ಡ್ರಾಫ್ಟಿಂಗನ್ನು ಮಾಡಿದೆ. ಬ್ಯಾಟ್ರಿ ಸ್ವಾಪಿಂಗ್ ಪಾಲಿಸಿ ಅನ್ನುವಂಥ
ಅನ್ನುವಂಥದ್ದಾಗಿ. ಸೊ ಯಾರು ಇದನ್ನು ಡ್ರಾಫ್ಟ್ ಮಾಡಿದ್ದಾರೆ ಅಂತಲೂ ಸಹ ಪ್ರಿಲಿಮ್ಸಲ್ಲಿ ಕೇಳ್ಬೋದು. ನೀತಿ ಆಯೋಗದ ಅಡಿಯಲ್ಲಿ ಬ್ಯಾಟರಿ ಸ್ವಾಪಿಂಗ್ ಪಾಲಿಸಿಯನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಯಾಕೆ ಇಂಪಾರ್ಟೆಂಟು, ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಯಾಕೆ ಅಷ್ಟೊಂದು ಪ್ರಾಶಸ್ತ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದಾದರೆ, ಮೊದಲ ಹಂತದಲ್ಲಿ ಒಂದು ಪೊಲ್ಯೂಷನ್ ರೆಡ್ಯೂಸ್ ಆಗುತ್ತೆ ಅಲ್ವಾ. ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇಂಪ್ಯಾಕ್ಟನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲೂ ದಿಲ್ಲಿ ಸಿಟಿನಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಪೊಲ್ಯೂಷನ್ನ ಆಧಾರದ ಮೇಲೆ ಒಂದು ಫೋಕಸನ್ನು ಕಾಣಬಹುದು. ಆ್ಯಂಡ್ ಅಗೇನ್ ನಾವು ಇವಾಗ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಲ್ಲ, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತೆ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಲ್ಲ, ಇದು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಒಂದು ಇಂಪೋರ್ಟ್ ಬಿಲ್ ಕಡಿಮೆ ಆಗ್ತಾ ಇರೋದ್ರಿಂದ ಟ್ರೇಡ್ ಡೆಫಿಸಿಟು ಸಹ ಕಡಿಮೆ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಹಾಗೂ ಬ್ಯಾಟ್ರೀಸ್ಗಳನ್ನು ಡೆವಲಪ್ ಮಾಡ್ತಕ್ಕಂಥ ಹಂತದಲ್ಲಿ, ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ಡೆವಲಪ್ ಮಾಡ್ತಕ್ಕಂಥ ಹಂತದಲ್ಲಿ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗನ್ನು ಬೂಸ್ಟ್ ಮಾಡ್ಬೋದು. ಇದರಿಂದ ಜಾಬ್ಗಳ ಕ್ರಿಯೇಷನು ಸಹ ಆಗುತ್ತೆ. ಕ್ಲೀನ್ ಆಗಿರುವಂಥ ಎನರ್ಜಿ ಎಕೋಸಿಸ್ಟಮನ್ನು ನಾವಿಲ್ಲಿ ಡೆವಲಪ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಕೆಲವೊಂದಿಷ್ಟು ಚಾಲೆಂಜಸ್ಗಳಿದ್ದಾವೆ. ಬ್ಯಾಟರಿ ಒಂದು ಡಿಪೆಂಡೆನ್ಸಿ ಇರುತ್ತೆ, ನಾವು ಬ್ಯಾಟ್ರೀಸನ್ನು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಹಾಗೂ ಕಾಸ್ಟು ಸಹ ಜಾಸ್ತಿ ಇರುತ್ತೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ. ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಗ್ಯಾಪ್ ಡೆಫಿನೆಟ್ಲಿ ಇದ್ದೇ ಇದೆ. ಹಾಗೂ ರೀಸೈಕ್ಲಿಂಗ್ ಇಶ್ಯೂಸ್ಗಳನ್ನು ಕಾಣ್ತಾ ಇದ್ದೇವೆ. ಇವೆಲ್ಲವೂ ಸಹ ಮೇಜರ್ ಚಾಲೆಂಜಸನ್ನು ಗಮನ ಹರಿಸ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ನಲ್ಲಿ ಫೇಮ್ ಇಂಡಿಯಾ ಸ್ಕೀಮ್ ಇಂಪಾರ್ಟೆಂಟು. ಅಂದರೆ ಈ ಮೊದಲು ಇರ್ತಕ್ಕಂಥ ಸ್ಕೀಮ್ 2015ರಲ್ಲಿ ಲಾಂಚ್ ಮಾಡಿದ್ರು, ಇವಾಗ ರಿಪ್ಲೇಸ್ ಮಾಡಿರೋದು. ಇದೊಂದು ಸೆಂಟ್ರಲ್ ಸೆಕ್ಟರ್ ಇನಿಷಿಯೇಟಿವ್ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಎನ್ಶೋರ್ ಮಾಡುವಂಥದ್ದು, ಪೊಲ್ಯೂಷನನ್ನು ರಿಡ್ಯೂಸ್ ಮಾಡಬೇಕು, ಆಯಿಲ್ ಇಂಪೋರ್ಟನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ 2015 ಹಾಗೂ 2019 ತನಕ ಫಸ್ಟ್ ಫೇಸನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಈ ಒಂದು ಪ್ರಾಜೆಕ್ಟ್ ನಡಿಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಅಡಾಪ್ಷನ್ ಮಾಡ್ಕೋಬೇಕು, ಟೆಕ್ನಾಲಜಿ ಡೆವಲಪ್ಮೆಂಟನ್ನು ಮಾಡಬೇಕು ಅಂತ. ಇದಾದ ನಂತರ 2019 ಆದಮೇಲೆ ಫೇಸ್ 2ನಲ್ಲಿ ನಾವು ಮಾಸ್ ಅಡಾಪ್ಷನನ್ನು ಮಾಡ್ಕೋಬೇಕು. ಮಾಸ್ ಲೆವೆಲಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಪ್ರಮೋಟ್ ಮಾಡಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲೆಕ್ಟ್ರಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ದೇವೆ. ಸೊ ಮೇಜರ್ ಆಬ್ಜೆಕ್ಟಿವ್ ಅಂತಂದರೆ ಒಂದು ವೆಹಿಕ್ಯುಲರ್ ಎಮಿಷನ್ಸನ್ನು ರೆಡ್ಯೂಸ್ ಮಾಡ್ಬೋದು. ಮೇಕ್ ಇನ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಒಂದು ಎಕೋಸಿಸ್ಟಮನ್ನು ಡೆವಲಪ್ ಮಾಡ್ತಕ್ಕಂಥ ಹಂತದಲ್ಲಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ನು ಸಹ ಡೆವಲಪ್ ಮಾಡಬೇಕು ಅಂತ ಫೇಮ್ ಯೋಜನೆ ಫೋಕಸ್ ಮಾಡ್ತಾ ಇರೋದನ್ನು ಗಮನಿಸ್ಬೋದು. ಸೊ ಇಲ್ಲಿ ಒಂದು ಡಿಮ್ಯಾಂಡ್ ಬೇಸ್ಡ್ ಇನ್ಸೆಂಟಿವ್ಸನ್ನು ಒದಗಿಸ್ತಾ ಬರ್ತಾ ಇದ್ದಾರೆ. ಸೊ ಇವಾಗ ಪ್ರಸ್ತುತವಾಗಿ ನಾವು ನೋಡೋದಾದರೆ ಸ್ಟೇಟ್ ಗೌರ್ಮೆಂಟ್ ಯಾವ ರೀತಿಯಾಗಿ ಇನಿಷಿಯೇಟಿವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಿರಬೇಕು. ಪ್ರಪ್ರಥಮವಾಗಿ ಒಂದು ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟನ್ನು ನಾವಿಲ್ಲಿ ಅಡ್ರೆಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಗೇನ್ PME ಡ್ರೈವ್ ಸ್ಕೀಮ್ ಏನಿದೆಯಲ್ಲ, ಇದು ನ್ಯೂ ಫ್ರೇಮ್ವರ್ಕ್, ಇದು ಇಂಪಾರ್ಟೆಂಟ್, ಪ್ರಿಲಿಮ್ಸಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಫೇಮ್ ಮೊದಲಿತ್ತು, ಇವಾಗ PME ಡ್ರೈವ್ ಯೋಜನೆಯನ್ನು ಕಾಣ್ತಾ ಇದ್ದೇವೆ. ಎನ್ವಿರಾನ್ಮೆಂಟಲ್ಲೂ ಸಹ ಇದು ಇಂಪಾರ್ಟೆಂಟ್. ಕಾರ್ಬನ್ ಡೈಆಕ್ಸೈಡ್ ಎಮಿಷನನ್ನು ಇದು ರೆಡ್ಯೂಸ್ ಮಾಡುತ್ತೆ, ಅರ್ಬನ್ ಪೊಲ್ಯೂಷನ್ನು ಸಹ ಇದು ರೆಡ್ಯೂಸ್ ಮಾಡುತ್ತೆ, ಎಕನಾಮಿಕಲ್ಲೂ ಸಹ ಇಂಪಾರ್ಟೆಂಟ್ ಆಗುತ್ತೆ, ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಒಂದು ಇಂಡಸ್ಟ್ರಿನೂ ಸಹ ಬೂಸ್ಟ್ ಆಗುತ್ತೆ ಅಲ್ವಾ. ಮೇಕ್ ಇನ್ ಇಂಡಿಯಾವನ್ನು ಕನೆಕ್ಟ್ ಮಾಡ್ಬೋದು, ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಂತೆ ಆಸ್ಪೆಕ್ಟನ್ನು ನಾವಿಲ್ಲಿ ಕಾಣ್ಬೋದು. ಸ್ಟೇಟ್ ಯಾವ ರೀತಿಯಂಥ ಪಾಲಿಸಿ ತೆಗೆದುಕೊಂಡು ಬರ್ತಿದೆ, ಸೆಂಟ್ರಲ್ ಲೆವೆಲಲ್ಲಿ ಯಾವ ರೀತಿಯಂಥ ಪಾಲಿಸಿ ಇದೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಇನ್ನು ಮುಂದಿನದಾಗಿ ಈಸ್ BSF's ಐಡಿಯಾ ಟು ಹ್ಯಾವ್ ರೆಪ್ಟೈಲ್ಸ್ ಇನ್ ರಿವರ್ಸ್ ಅಲಾಂಗ್ ಬಾಂಗ್ಲಾದೇಶ್ ಬಾರ್ಡರ್ ಸೌಂಡ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಹಾಗೂ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನ್ ಆಗಿರ್ಬೋದು, ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೂ ಕನೆಕ್ಟ್ ಮಾಡ್ಬೋದು. ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿ ಆಗಿದೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇವಾಗ ಒಂದು ಸಜೆಷನ್ನ ಮಾಡ್ತಾ ಇದೆ. ಬಾಂಗ್ಲಾದೇಶ್ ಬಾರ್ಡರ್ ಏರಿಯಾದಲ್ಲಿ ಸ್ನೇಕ್ಸ್ಗಳನ್ನು, ಕ್ರೊಕೊಡೈಲ್ಸ್ಗಳನ್ನು ನಾವು ರಿಲೀಸ್ ಮಾಡಬೇಕು ಅಂತ. ಅದರಲ್ಲೂ ರಿವರೈನ್ ಇರ್ತಕ್ಕಂಥ ಏರಿಯಾ ಏನಿದೆಯಲ್ಲ, ಆ ಒಂದು ರಿವರೈನ್ ಬಾರ್ಡರ್ ಏರಿಯಾ ನಡಿನಲ್ಲಿ ಕ್ರೊಕೊಡೈಲ್ ಸ್ನೇಕ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಲಿದ್ದಾರೆ ಅಂತ ಕಾಣಬಹುದು. ಇದರಿಂದಾಗಿ ಇಲ್ಲಿಗಲ್ ಆಗಿರ್ತಕ್ಕಂಥ ಒಂದು ಇನ್ಫಿಲ್ಟ್ರೇಷನ್ ಅನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಕ್ರಾಸ್ ಬಾರ್ಡರ್ ಕ್ರೈಮ್ಸ್ಗಳು ಏನಾಗ್ತಾ ಇದಾವಲ್ಲ, ಅವುಗಳನ್ನು ಸಹ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ, ಈಸಿಯಾಗಿ ಡಿಟೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಆದರೆ ಎಕ್ಸ್ಪರ್ಟ್ಗಳ ಒಂದು ಒಪಿನಿಯನ್ನ ಆಧಾರದ ಮೇಲೆ ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಕಂಡೀಷನ್ ಅನ್ನು ಇದು ಕ್ರಿಯೇಟ್ ಮಾಡಬಹುದು. ಇದೊಂದು ಕನ್ಸರ್ನ್ ಆಗಿದೆ. ಎಸ್ಪೆಷಲಿ ಇವಾಗ ಸುಂದರ್ಬನ್ ಏರಿಯಾ ಅಂತ ತೆಗೆದುಕೊಂಡಾಗ ಆಲ್ರೆಡಿ ರೆಪ್ಟೈಲ್ಸ್ಗಳ ಒಂದು ಪ್ರೆಸೆನ್ಸನ್ನು ಕಾಣ್ತಾ ಇದ್ದಾವೆ. ಇವಾಗ ಸ್ನೇಕ್ಸ್ ಆಗಿರ್ಬೋದು, ಕ್ರೊಕೊಡೈಲ್ ಆಗಿರ್ಬೋದು, ರೆಪ್ಟೈಲ್ ಕ್ಲಾಸ್ಗೆ ಬಿಲಾಂಗ್ ಆಗುತ್ತಲ್ವಾ, ರೆಪ್ಟೈಲ್ಸ್ಗಳ ಪ್ರೆಸೆನ್ಸ್ ಆಲ್ರೆಡಿ ಇದೆ. ಇವಾಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇ ಆದರೆ ಏನಾಗುತ್ತೆ, ಎಕಲಾಜಿಕಲ್ ಇಂಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡ್ಬೋದು. ನಮ್ಮ ಒಂದು ಎನ್ವಿರಾನ್ಮೆಂಟ್ ನಡೆಯಲ್ಲಿ ಪ್ರತಿಯೊಂದು ಸ್ಪೀಷೀಸ್ಗಳ ಇಂಪಾರ್ಟೆನ್ಸನ್ನು ಕಾಣ್ತಾ ಇದ್ದಾವೆ. ಆದರೆ ಅವುಗಳ ನಂಬರು ಲಿಮಿಟಲ್ಲಿರಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಇದ್ದರೂ ಕೂಡ ಎಕಲಾಜಿಕಲಿ ಇಂಬ್ಯಾಲೆನ್ಸನ್ನು ನಾವು ಫೇಸ್ ಮಾಡಬೇಕಾಗತ್ತೆ. ಎಕಲಾಜಿಕಲ್ ಬ್ಯಾಲೆನ್ಸು ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಇನ್ವೇಸಿವ್ ಸ್ಪೀಷೀಸ್ ಅಂತ ನೋಡ್ತೀವಲ್ವಾ, ಒಂದು ಎಕೋಸಿಸ್ಟಮ್ ನಡಿನಲ್ಲಿ ಹೊಸದಾಗಿರುವಂಥ ಸ್ಪೀಷೀಸ್ ಬಂದಾಗ ಅಲ್ಲಿರುವಂಥ ಸಮತೋಲನ ಯಾವ ರೀತಿಯಾಗಿ ಹದಗೆಟ್ಟುತ್ತಲ್ಲ, ಅದೇ ರೀತಿಯಾಗಿರುವಂಥ ಸ್ಥಿತಿಗತಿಗಳು ಕ್ರಿಯೇಟ್ ಆಗ್ಬೋದು. ಸಮತೋಲನ ಹಾಳಾಗ್ತಾ ಇದೆ ಅಂತಂದರೆ ಆಟೋಮೆಟಿಕಲಿ ಬಯೋಡೈವರ್ಸಿಟಿ ಲಾಸನ್ನು ನಾವು ಕಾಣಬೇಕಾಗುತ್ತೆ. ಇದು ಲಾಂಗ್ ಟರ್ಮಲ್ಲಿ ಒಂದು ಎಫೆಕ್ಟನ್ನು ಕ್ರಿಯೇಟ್ ಮಾಡ್ಬೋದು. ಫುಡ್ ಚೈನನ್ನು ಸಹ ಡಿಸ್ಟರ್ಬ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳಿದೆ ಅಂತ ಹೇಳ್ಬೋದು. ಆಲ್ರೆಡಿ ಈ ಒಂದು ರೀಜನ್ ನಡಿಯಲ್ಲಿ ಕ್ರೊಕೊಡೈಲ್ ಪ್ರೆಸೆನ್ಸ್ ಇದೆ, ಕೋಬ್ರಾಗಳ ಪ್ರೆಸೆನ್ಸನ್ನು ಕಾಣ್ತವೆ, ಕ್ರೇಟ್ಸ್ ಆಗಿರ್ಬೋದು, ರಸಲ್ ವೈಪರ್ಸ್ಗಳು, ಇವೆಲ್ಲವೂ ಸಹ ಸ್ನೇಕ್ಸ್ನ ಒಂದು ಕ್ಲಾಸ್
ಕ್ಲಾಸಿಗೆ ಬಿಲಾಂಗ್ ಆಗ್ತಕ್ಕಂಥದ್ದು. ಇವೆಲ್ಲವೂ ಅವೈಲೇಬಲ್ ಇದೆ. ಎಕಲಾಜಿಕಲ್ ಪ್ರೆಷರ್ ಕ್ರಿಯೇಟ್ ಆಗುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಅಗೇನ್ ಹ್ಯೂಮನ್ ಸೇಫ್ಟಿಗೆ ಸಂಬಂಧಪಟ್ಟಂಥ ಕನ್ಸರ್ನನ್ನು ನಾವು ನೋಡಬೇಕಾಗುತ್ತೆ. ಇಲ್ಲಿ ರಿಸ್ಕು ಸಹ ಆಗುವಂಥ ಸಾಧ್ಯತೆಗಳು ಹೆಚ್ಚು. ಒಂದು ಏರಿಯಾದಲ್ಲಿ ಸ್ಪೀಷೀಸ್ಗಳು ಓವರ್ ಕ್ರೌಡಿಂಗ್ ಆಗಿದ್ದೇ ಆದರೆ ಬೇರೆ ಏರಿಯಾಗೆ ಶಿಫ್ಟ್ ಆಗುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ವಿಲೇಜಸ್ಗಳಿಗೆ ಎಂಟರ್ ಆಗ್ಬೋದು, ಹ್ಯೂಮನ್ ಝೋನ್ಸ್ಗಳಿಗೂ ಸಹ ಎಂಟರ್ ಆಗ್ಬೋದು. ಆನಿಮಲ್ಸ್ಗಳು ಅಗ್ರೆಸಿವ್ ಆಗುವಂಥ ಒಂದು ಸಾಧ್ಯತೆ ಇದೆ. ಇದರಿಂದಾಗಿ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ಗಳಿಗೂ ಸಹ ಸಾಕಷ್ಟು ಭಯವನ್ನು ಇದು ಹುಟ್ಟಿಸುತ್ತೆ ಅಂತ ಹೇಳ್ಬೋದು. ಹ್ಯೂಮನ್ ಸೆಟಲ್ಮೆಂಟ್ ಮೇಲೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇದರಿಂದಾಗಿಯೂ ಸಹ ನಾವು ಒಂದು ಟ್ರಾನ್ಸ್ಲೊಕೇಶನ್ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಬಾರ್ಡರ್ ಸೆಕ್ಯೂರಿಟಿ ಅಂತ ಬಂದಾಗ ಇನ್ಎಫೆಕ್ಟಿವ್ನೆಸ್ಸನ್ನು ಯಾಕಿದು ತೋರಿಸ್ಬೋದು ಅಂದರೆ ಆನಿಮಲ್ಸ್ಗಳನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅವು ಕೇವಲ ಒಂದು ಬಾರ್ಡರ್ ಏರಿಯಾದಲ್ಲಿ ಇರ್ತವೆ ಅನ್ನುವಂಥ ದನ್ನು ನಾವು ಕಾಣಲಿಕ್ಕಾಗುತ್ತಾ, ನಾವು ಹೇಳ್ದಂಗೆ ಅವು ಕೇಳ್ತವ ಅನ್ನುವಂಥ ಪ್ರಶ್ನೆಗಳು ಇರ್ತಾವಲ್ಲ, ಅವುಗಳನ್ನು ನಾವು ಟ್ರೈನ್ ಮಾಡಲಿಕ್ಕೂ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಭಾರತಕ್ಕಾಗಿರ್ಬೋದು ಬಾಂಗ್ಲಾದೇಶಕ್ಕೂ ಸಹ ಇದೊಂದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಬೋದು. ಮ್ಯಾನೇಜ್ಮೆಂಟ್ ಇಶ್ಯೂಸನ್ನು ಸಹ ಇದು ಕ್ರಿಯೇಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಎಥಿಕಲ್ ಹಾಗೂ ಲೀಗಲ್ ಇಶ್ಯೂಸ್ ಅಂತ ಬಂದಾಗ ಇವಾಗ ವೈಲ್ಡ್ ಲೈಫನ್ನು ನಾವು ಸೆಕ್ಯೂರಿಟಿ ಟೂಲ್ ಆಗಿ ಇನ್ಕ್ಲೂಡ್ ಮಾಡ್ತಾ ಇದ್ದೇವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕ್ರಿಯೇಟ್ ಮಾಡ್ಬೋದು. ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂಥ ಒಂದು ಎಥಿಕ್ಸನ್ನು ಸಹ ನಾವು ವೈಲೇಟ್ ಮಾಡ್ದಂಗೆ ಆಗುತ್ತೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ಸನ್ನು ಸಹ ನಾವು ವೈಲೇಟ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಅದರ್ ಚಾಲೆಂಜಸನ್ನು ಕಾಣ್ಬೋದು. ಸೊ ಎನಿಮಲ್ಸನ್ನು ಯೂಸ್ ಮಾಡೋದನ್ನು ಹೊರತುಪಡಿಸಿ ನಮಗೆ ಬೇರೆ ರೀತಿಯಂಥ ಆಲ್ಟರ್ನೇಟಿವ್ಸ್ಗಳು ಇದಾವ ಅಂತಂದರೆ ಡೆಫಿನೆಟ್ಲಿ ಇದ್ದಾವೆ. ಇವಾಗ ಸೆಕ್ಯೂರಿಟಿ ಮೇಜರ್ಸ್ ಅಂತ ಬಂದಾಗ ಸ್ಮಾರ್ಟ್ ಫೆನ್ಸಿಂಗನ್ನು ಮಾಡ್ಬೋದಲ್ವಾ. ಡ್ರೋನ್ಸ್ಗಳನ್ನು ಯೂಸ್ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಈವನ್ ರಿವರ್ ಏರಿಯಾದಲ್ಲೂ ಸಹ ಪೆಟ್ರೋಲ್ ಬೋಟ್ಸ್ಗಳನ್ನು ಸೆಟಪ್ ಮಾಡೋದ್ರ ಮುಖಾಂತರ ಏನಾದರೂ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳಿದ್ದರೆ ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಸೆನ್ಸಾರ್ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ಕೋಬೋದಲ್ವಾ. ಸೋಷಿಯಲ್ ಮೇಜರ್ಸ್ ಅಂತ ಬಂದಾಗ ಕಮ್ಯುನಿಟಿಗಳ ಒಂದು ಪಾರ್ಟಿಸಿಪೇಷನ್ ಎನ್ಶೋರ್ ಮಾಡೋದ್ರ ಮುಖಾಂತರ ಬಾರ್ಡರ್ ಏರಿಯಾ ಡೆವಲಪ್ಮೆಂಟನ್ನು ಮಾಡೋದ್ರ ಮುಖಾಂತರ ನಾವು ಪ್ರಾಬ್ಲಮ್ಗಳನ್ನು ತಡೆಗಟ್ಟಬಹುದು. ಎಕಲಾಜಿಕಲಿ ಒಂದು ರಿಸ್ಕನ್ನು ಕ್ರಿಯೇಟ್ ಮಾಡ್ಬೋದು ಇದು, ಹಾಗೂ ಎಥಿಕಲಿ ಸಹ ಕ್ವಶನ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಗಮನಿಸ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಅದರಲ್ಲೂ ಮೇನ್ಸಲ್ಲಿ ಆನ್ಸರ್ ಬರೆಯುವಂಥ ಹಂತದಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ನ ಆಧಾರದ ಮೇಲೆ ನಾವು ಕ್ವಶನ್ಸ್ಗಳನ್ನು ಅಡ್ರೆಸ್ ಮಾಡುವಾಗ ಯಾವ ರೀತಿಯಂಥ ಕನ್ಸರ್ನ್ಸ್ಗಳಿದ್ದಾವೆ ಅಥವಾ ಚಾಲೆಂಜಸ್ಗಳಿದ್ದಾವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಭಾರತ ಹಾಗೂ ಬಾಂಗ್ಲಾದೇಶದ ಬಾರ್ಡರ್ಗೆ ಸಂಬಂಧಪಟ್ಟಂಥ ಫ್ಯಾಕ್ಟ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಭಾರತದ ಒಂದು ಲಾಂಗೆಸ್ಟ್ ಬಾರ್ಡರ್ನ ಶೇರ್ ಮಾಡ್ತಕ್ಕಂಥ ರಾಷ್ಟ್ರ ಅಂತಂದರೆ ಬಾಂಗ್ಲಾದೇಶ್. ಸೊ ಬಾಂಗ್ಲಾದೇಶ್ ನಿಯರ್ಲಿ 4096.7 ಕಿಲೋಮೀಟರ್ ಅಷ್ಟು ಭಾರತವನ್ನು ಸುತ್ತುವರೆದಿದೆ ಅಂತ ಹೇಳ್ಬೋದು. ಇದರಡಿನಲ್ಲಿ 5 ಸ್ಟೇಟ್ಸ್ಗಳು ಕಂಡು ಬರ್ತವೆ. ಒಟ್ಟಾರೆಯಾಗಿ 5 ಸ್ಟೇಟ್ಸ್ಗಳು ಬಾಂಗ್ಲಾದೇಶದ ಬಾರ್ಡರ್ನ ಟಚ್ ಮಾಡ್ತವೆ. ವೆಸ್ಟ್ ಬೆಂಗಾಲನ್ನು ಕಾಣ್ಬೋದು, ಅಸ್ಸಾಮನ್ನು ಕಾಣ್ತಾ ಇದ್ದೀವಿ, ಮೇಘಾಲಯ ಆಗಿರ್ಬೋದು, ತ್ರಿಪುರಾ ಹಾಗೂ ಮಿಜೋರಾಂ 5 ಸ್ಟೇಟ್ಸ್ಗಳಿದ್ದಾವೆ. ಈ 5 ಸ್ಟೇಟ್ಸ್ಗಳ ನಡಿನಲ್ಲಿ ವೆಸ್ಟ್ ಬೆಂಗಾಲ್ ಹೈಯೆಸ್ಟ್ ಬಾಂಗ್ಲಾದೇಶವನ್ನು ಬಾರ್ಡರ್ ಮಾಡುತ್ತೆ. ಸೊ ಭಾರತದ ನೇಬರ್ಹುಡ್ಡಿಂಗ್ ಕಂಡೀಷನನ್ನು ನೋಡಿದಾಗ ಹೈಯೆಸ್ಟ್ ಬಾರ್ಡರ್ ಶೇರ್ ಮಾಡ್ತಕ್ಕಂಥ ರಾಷ್ಟ್ರ ಅಂದರೆ ಬಾಂಗ್ಲಾದೇಶ. ಬಾಂಗ್ಲಾದೇಶವನ್ನು ಹೈಯೆಸ್ಟ್ ಸುತ್ತುವರೆದಿರ್ತಕ್ಕಂತಹ ಅಥವಾ ಬಾರ್ಡರ್ ಶೇರ್ ಮಾಡ್ತಕ್ಕಂಥ ಭಾರತದ ಸ್ಟೇಟ್ ಅಂತಂದರೆ ವೆಸ್ಟ್ ಬೆಂಗಾಲ್. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ ಭಾರತ ಹಾಗೂ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಂತೆ ಲ್ಯಾಂಡ್ ಬೌಂಡರಿ ಅಗ್ರಿಮೆಂಟ್ ಅಂತ ಬಂದಾಗ 1974 ನಡಿನಲ್ಲಿ ಇಂದಿರಾ ಗಾಂಧಿ ಹಾಗೂ ಶೇಖ್ ಮುಜಿಬುರ್ ರೆಹಮಾನ್ ಮಧ್ಯೆ ಆಗಿರೋದನ್ನು ಕಾಣ್ತಾ ಇದ್ದೇವೆ. ಅದರ ಆಧಾರದ ಮೇಲೆ ನಾವು ಒಂದು ತಿದ್ದುಪಡಿಯನ್ನು ಜಾರಿಗೆ ತೆಗೆದುಕೊಂಡು ಬರ್ತೇವೆ. ಆ ಒಂದು ತಿದ್ದುಪಡಿ ನಂಬರ್ ಏನಿದೆಯಲ್ಲ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಯಾವ ಇಯರ್ನಲ್ಲಿ ಸಂವಿಧಾನಾತ್ಮಕವಾಗಿರುವಂಥ ಒಂದು ತಿದ್ದುಪಡಿಯನ್ನು ಜಾರಿಗೆ ತರೋದ್ರ ಮುಖಾಂತರ ಭಾರತದ ಕೆಲವೊಂದಿಷ್ಟು ಎನ್ಕ್ಲೇವನ್ನು ನಾವು ಬಾಂಗ್ಲಾದೇಶಕ್ಕೆ ಬಿಟ್ಟುಕೊಟ್ಟಿದ್ದೇವೆ. ಬಾಂಗ್ಲಾದೇಶದ ಕೆಲವು ಎನ್ಕ್ಲೇವ್ಗಳು ಭಾರತದಲ್ಲಿ ಇನ್ಕ್ಲೂಡ್ ಆಗಿರೋದನ್ನು ಗಮನಿಸ್ಬೋದು. ಸೊ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತಿದ್ದುಪಡಿಯನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ಅಲ್ಯೂಮಿನಿಯಂ ಆಲ್ಟರ್ನೇಟಿವ್ ಎಮರ್ಜಸ್ ಟು ಕಾಸ್ಟ್ಲಿ ಕೆಟಲಿಸ್ಟ್ಸ್ ಇನ್ ಫಾರ್ಮಾ. ಈ ಒಂದು ಇಶ್ಯೂ GS ಪೇಪರ್ 3 ನಡಿಯಲ್ಲಿ ಬೇಸಿಕ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಫಾರ್ಮಾ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂಥ ಒಂದು ರಿಸರ್ಚನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ನ ತೆಗೆದುಕೊಂಡಾಗ ಈ ಒಂದು ಕೆಮಿಕಲ್ ರಿಯಾಕ್ಷನ್ ಸ್ಪೀಡಾಗಿ ಆಗಬೇಕು ಅಂತಂದರೆ ನಮಗೆ ಕೆಟಲಿಸ್ಟ್ಗಳು ತುಂಬ ಇಂಪಾರ್ಟೆಂಟ್. ಈವನ್ ಫಿಸಿಯಾಲಜಿಕಲ್ ಪ್ರೊಸೆಸ್ಸನ್ನೇ ನಾವು ತೆಗೆದುಕೊಂಡಿರ್ತಕ್ಕಂಥ ಹಂತದಲ್ಲಿ ಎಂಜೈಮ್ಸ್ಗಳು ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಆಗ್ತವೆ ಅಂತ ಹೇಳ್ತಾ ಇದೆಯಲ್ವಾ. ಅದೇ ರೀತಿಯಾಗಿ ಕೆಮಿಕಲ್ ರಿಯಾಕ್ಷನ್ ಅಡಿಯಲ್ಲಿ ನಾವು ಕೆಟಲಿಸ್ಟ್ಗಳ ಇಂಪಾರ್ಟೆನ್ಸನ್ನು ಕಾಣ್ಬೋದು. ಕೆಲವು ಮೆಟಲ್ಸ್ಗಳು ತುಂಬ ಇಂಪಾರ್ಟೆಂಟ್ ಹಾಗೂ ತುಂಬ ಕಾಸ್ಟ್ಲಿ ಆಗಿರೋದನ್ನು ಗಮನಿಸ್ಬೋದು. ಪೆಲೇಡಿಯಮ್ ಆಗಿರ್ಬೋದು, ಪ್ಲಾಟಿನಮ್ ಆಗಿರ್ಬೋದು, ಇವೆಲ್ಲ ತುಂಬ ಕಾಸ್ಟ್ಲಿ ಆಗಿರುವಂಥದ್ದು ಹಾಗೂ ರೇರ್ ಆಗಿ ಸಿಗ್ತಕ್ಕಂಥದ್ದು. ರೋಡಿಯಮನ್ನು ಸಹ ಕನೆಕ್ಟ್ ಮಾಡ್ಬೋದು. ಈ ಒಂದು ಕಾಸ್ಟ್ಲಿ ಆಗಿರತಕ್ಕಂಥ ಮೆಟಲ್ಸನ್ನು ರಿಪ್ಲೇಸ್ ಮಾಡೋದ್ರ ಮುಖಾಂತರ ಅಲ್ಯೂಮಿನಿಯಂ ತುಂಬ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಇದನ್ನು ನಾವು ಕೆಟಲಿಸ್ಟ್ ಆಗಿ ಮಾಡಿಫೈ ಮಾಡೋದು ಹೇಗೆ ಅನ್ನೋದನ್ನು ಸೈಂಟಿಸ್ಟ್ಗಳು ಪತ್ತೆ ಮಾಡಿದ್ದಾರೆ. ಸೊ ಅಲ್ಯೂಮಿನಿಯಮನ್ನು ನಾವು ಮಾಡಿಫೈ ಮಾಡ್ತಾ ಇದ್ದೀವಿ. ಇದರ ಮುಖಾಂತರ ಇದು ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಮಾಡ್ತಾ ಇರೋದನ್ನು ಗಮನಿಸ್ಬೋದು. ಈ ಒಂದು ಕೆಟಲಿಸ್ಟ್ ನಮಗೆ ಇಂಪಾರ್ಟೆಂಟ್ ಅಂತ ಬಂದಾಗ ಯಾವ ರೀತಿಯಾದ ಸೆಕ್ಟರ್ನಲ್ಲಿ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ನೋದಾದರೆ ಫಾರ್ಮಾ ಸೆಕ್ಟರ್ನಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ಹಾಗೂ ಪೆಟ್ರೋಕೆಮಿಕಲ್ ಸೆಕ್ಟರ್ನಲ್ಲಿ ಇದನ್ನು ಕನೆಕ್ಟ್ ಮಾಡ್ಬೋದು. ಫರ್ಟಿಲೈಸರ್ ನಡೆಯಲು ಸಹ ಕನೆಕ್ಟ್ ಮಾಡುವಂಥದ್ದು. ಮೆಟಲ್ಗಳ ಇಂಪಾರ್ಟೆನ್ಸನ್ನು ನಾವು ನೋಡಿದಾಗ ಅದರಲ್ಲೂ ಕೆಟಲಿಸ್ಟ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್
ಆಸ್ಪೆಕ್ಟನ್ನು ನೋಡಿದಾಗ ಇಲ್ಲಿ ಒಂದು ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ಒಂದು ಮೆಟಲ್ ಇರಬೇಕಾಗುತ್ತೆ. ಸೊ ಇದರಿಂದ ಈ ಒಂದು ಕೆಟಲಿಸ್ಟ್ಗಳು ಏನು ಮಾಡ್ಬೋದು, ಎಲೆಕ್ಟ್ರಾನ್ಸ್ಗಳನ್ನು ಎಕ್ಸೆಪ್ಟ್ ಮಾಡುವಂಥದ್ದಾಗಿರ್ಬೋದು, ಎಲೆಕ್ಟ್ರಾನ್ಸ್ಗಳನ್ನು ಡೊನೇಟ್ ಮಾಡ್ತಕ್ಕಂಥ ಒಂದು ಕೆಪಾಬಿಲಿಟಿನ ಹೊಂದಿರುತ್ತೆ. ಅದರಲ್ಲೂ ಒಂದು ರೆಡಾಕ್ಸ್ ರಿಯಾಕ್ಷನ್ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಈ ಒಂದು ರೆಡಾಕ್ಸ್ ರಿಯಾಕ್ಷನ್ನು ಡ್ರಗ್ಗಳ ಸಿಂಥಸಿಸ್ ಮಾಡಲಿಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಈ ಒಂದು ಹಂತದಲ್ಲಿ ನಾವು ಮೆಟಲನ್ನು ಟ್ರಾನ್ಸಿಷನ್ ಮಾಡೋದ್ರ ಮುಖಾಂತರ ಇವಾಗ ಅಲ್ಯೂಮಿನಿಯಮನ್ನು ಟ್ರಾನ್ಸಿಷನ್ ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ಅವೈಲೇಬಲ್ ಇರೋದ್ರಿಂದ ನಾವು ಹೆಚ್ಚು ಎಕ್ಸ್ಪೆನ್ಸಿವ್ ಆಗಿರುವಂತಹ ಪೆಲೇಡಿಯಂ, ಪ್ಲಾಟಿನಿಯಂ, ರೋಡಿಯಂ ಇವುಗಳನ್ನೆಲ್ಲ ಯೂಸ್ ಮಾಡ್ತಕ್ಕಂಥದ್ದನ್ನು ಸ್ಟಾಪ್ ಮಾಡ್ಬೋದು. ಬಿಕಾಸ್ ಭಾರತ ಈ ಎಲ್ಲ ಮೆಟಲ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಅಲ್ವಾ. ಸೊ ಹಾಗಾಗಿ ರೇರ್ ಇದ್ದಾವೆ, ತುಂಬ ಎಕ್ಸ್ಪೆನ್ಸಿವ್ ಇದ್ದಾವೆ, ನಾವು ಯಾಕೆ ಇಷ್ಟೊಂದು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಲ್ವಾ. ಸಪ್ಲೈ ರಿಸ್ಕ್ ಆಗ್ಬೋದು ಫ್ಯೂಚರ್ ಡೇಸ್ ನಡಿಯಲ್ಲಿ. ಕೆಲವು ರಾಷ್ಟ್ರಗಳು ಇವುಗಳನ್ನು ಹೊಂದಿರ್ತವೆ, ನಾವು ಅವ್ರ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸಬಾರ್ದಲ್ವಾ. ಹಾಗಾಗಿ ಒಂದು ಇನೋವೇಷನ್ಸನ್ನು ಸೈಂಟಿಸ್ಟು ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಅಲ್ಯೂಮಿನಿಯಂ ನಾರ್ಮಲಿ ಸ್ಟೇಬಲ್ ಕಾಂಪೌಂಡ್ ಆಗಿರುತ್ತೆ, ಈಸಿಲಿ ಆಕ್ಸಿಡೇಷನ್ ಸ್ಟೇಟ್ಗೆ ಚೇಂಜ್ ಆಗದೇ ಇರತಕ್ಕಂಥ ಕಂಡೀಷನನ್ನು ಕಾಣ್ತೇವೆ. ಇಲ್ಲಿ ಸೈಂಟಿಸ್ಟ್ಗಳು ಏನು ಮಾಡಿದ್ದಾರೆ ಅಂತಂದರೆ ಸಪೋರ್ಟಿಂಗ್ ಮಾಲಿಕ್ಯೂಲನ್ನು ಯೂಸ್ ಮಾಡೋದ್ರ ಮುಖಾಂತರ, ಲಿಗ್ಯಾಂಡ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಅಲ್ಯೂಮಿನಿಯಮನ್ನು ಮಾಡಿಫೈ ಮಾಡಿದ್ದಾರೆ. ಇದನ್ನು ಟ್ರಾನ್ಸಿಷನ್ ಮೆಟಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವಾಗ ಅಲ್ಯೂಮಿನಿಯಂ ಚೇಂಜ್ ಆಗಿರೋದ್ರಿಂದ ಸಪೋರ್ಟಿಂಗ್ ಮಾಲಿಕ್ಯೂಲ್ಸ್ನ ಮುಖಾಂತರ ಒಂದು ಟ್ರಾನ್ಸಿಷನ್ ಮೆಟಲ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದರಿಂದ ಇದು ಕೆಟಲೈಟಿಕ್ ರಿಯಾಕ್ಷನ್ ಅಡಿಯಲ್ಲಿ ಪಾರ್ಟಿಸಿಪೇಷನನ್ನು ಮಾಡ್ತಾ ಇದೆ. ಹಾಗಾಗಿ ರೇರ್ ಆಗಿರ್ತಕ್ಕಂಥ ಕೆಟಲಿಸ್ಟ್ಗಳ ಮೇಲೆ ನಾವು ಅವಲಂಬನೆ ಆಗೋದು ತಪ್ಪು ಹೋಗುತ್ತೆ ಅಂತ ಹೇಳ್ಬೋದು. ಡ್ರಗ್ ಮಾಲಿಕ್ಯೂಲ್ಸ್ಗಳನ್ನು ಡೆವಲಪ್ ಮಾಡುವಂಥ ಹಂತದಲ್ಲಿ, ಅಗ್ರೋಕೆಮಿಕಲ್ಸ್ಗೆ ಸಂಬಂಧಪಟ್ಟಂಥ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡುವಂಥ ಹಂತದಲ್ಲಿ ಇದು ಇಂಪಾರ್ಟೆನ್ಸನ್ನು ತೋರಿಸುತ್ತೆ. ಕೆಲವೊಂದಿಷ್ಟು ಲಿಮಿಟೇಷನ್ಸ್ಗಳಿದ್ದಾವೆ. ಅಲ್ಯೂಮಿನಿಯಂ ಏರ್ಗೆ ಸೆನ್ಸಿಟಿವಿಟಿನ ತೋರಿಸುತ್ತೆ, ಮಾಯ್ಶ್ಚರ್ಗೂ ಸಹ ಸೆನ್ಸಿಟಿವಿಟಿನ ತೋರಿಸುತ್ತೆ. ಸೊ ಈ ಒಂದು ಅಲ್ಯೂಮಿನಿಯಂ ಏನಿದೆಯಲ್ಲ ಸ್ಪೆಸಿಫಿಕ್ ಸಾಲ್ವೆಂಟ್ಸ್ ನಡಿಯಲ್ಲಿ ಮಾತ್ರ ವರ್ಕ್ ಆಗ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಹಾಗೂ ಕೆಲವೊಂದಿಷ್ಟು ಅಂದರೆ ಲಿಮಿಟೆಡ್ ಆಗಿರ್ತಕ್ಕಂಥ ರಿಯಾಕ್ಷನ್ಸ್ ನಡಿಯಲ್ಲಿ ಇದರ ಇಂಪಾರ್ಟೆನ್ಸನ್ನು ಕಾಣ್ತಾ ಇದ್ದೇವೆ ಅನ್ನುವಂಥ ಚಾಲೆಂಜಸನ್ನು ಕಾಣ್ಬೋದು. ಸ್ಟ್ರಾಟಜಿಕ್ ಬೆನಿಫಿಟನ್ನು ತೋರಿಸುತ್ತೆ. ಮೆಟಲ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋದು ರೆಡ್ಯೂಸ್ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಡ್ರಗ್ಸನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಹಂತದಲ್ಲಿ ಕಾಸ್ಟು ಸಹ ರೆಡ್ಯೂಸ್ ಆಗುತ್ತೆ. ಸೆಲ್ಫ್ ರಿಲಯನ್ಸನ್ನು ನಾವು ಹೊಂದ್ಬೋದು. ಆತ್ಮನಿರ್ಭರಕ್ಕೆ ಸಂಬಂಧಪಟ್ಟಂತೆ ಕನೆಕ್ಟನ್ನು ಮಾಡ್ಬೋದು. ಎಕನಾಮಿಕ್ ಇಂಪ್ಯಾಕ್ಟನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಚೀಪ್ ಆಗಿರ್ತಕ್ಕಂಥ ಕೆಟಲಿಸ್ಟ್ಗಳು ಸಿಗುತ್ತೆ. ಹಾಗಾಗಿ ಚೀಪ್ ಆಗಿರ್ತಕ್ಕಂಥ ಮೆಡಿಸಿನ್ಸ್ಗಳನ್ನು ನಾವು ತಯಾರು ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಅಲ್ಯೂಮಿನಿಯಂ ಬೇಸ್ಡ್ ಕೆಟಲಿಸ್ಟ್ಗಳನ್ನು ನಾವು ಡೆವಲಪ್ ಮಾಡೋದ್ರ ಮುಖಾಂತರ ಕಾಸ್ಟ್ ಎಫೆಕ್ಟಿವ್ನೆಸ್ಸನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಬರಬಹುದು, ಈ ಒಂದು ರೇರ್ ಟ್ರಾನ್ಸಿಷನ್ನ ಮುಖಾಂತರ ಫಾರ್ಮಾ ಸೆಕ್ಟರ್ಗೆ ಬೆನಿಫಿಟನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಬರ್ಬೋದು, ಇಂಪೋರ್ಟ್ ಡಿಪೆಂಡೆನ್ಸಿನೂ ಸಹ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಆಸ್ಪೆಕ್ಟ್ ಇಲ್ಲಿ ಇಂಪಾರ್ಟೆಂಟ್ ಚಾಲೆಂಜಸ್ಗಳನ್ನು ಸಹ ಮೆನ್ಷನ್ ಮಾಡೋದ್ರ ಮುಖಾಂತರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ನೀವು ಆನ್ಸರ್ಲಿ ಬರೀಬೇಕಾಗುತ್ತೆ. ಪ್ರಿಲಿಮ್ಸಲ್ಲೂ ಸಹ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹಾಗೂ ಮೇನ್ಸಲ್ಲೂ ಸಹ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರ್ತಕ್ಕಂಥ ಇಶ್ಯೂ ಅಂತಲೇ ಹೇಳ್ಬೋದು. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ಕಮೆಂಟ್ನ ಮುಖಾಂತರ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.